ನಮಸ್ಕಾರ. ಕರ್ನಾಟಕ ಯಾದಗಿರಿಯಲ್ಲೂ ಅಬ್ಬರಿಸಿದ ಗಿಲ್ಲಿ ನಟ, ಪೊಲೀಸರ ಹರಸಾಹಸ. ಗಿಲ್ಲಿಗೂ ಗೊತ್ತು ಉತ್ತರ ಕರ್ನಾಟಕದ ಗತ್ತು ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿನಿ. ಏನಪ್ಪ ಅಂದ್ರೆ ಇವತ್ತು ಯಾದಗಿರಿಗೆ ಗಿಲ್ಲಿ ನಟ ಎಂಟ್ರಿ ಕೊಟ್ಟು ಬಿಟ್ಟನ. ಅದು ಬಸ್ ಸ್ಟ್ಯಾಂಡ್ ಬಗಲಾಗದ ನಮ್ಮ ಜನ ಏನಪ್ಪ ಅಂತಂದ್ರೆ ಭಾಳ ಕೆಟ್ಟ ಕೋಡಿ. ಯಾವ ವಿಚಾರದಾಗಪ್ಪ ಅಂತ ನೀವು ಎಲ್ಲರೂ ಹೋದ್ರು ಆ ಕ್ರೇಜ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದೇನೋ, ನಮ್ಮ ಕಡೆ ಬಂದುಬಿಟ್ರಂತ ಗಿಚ್ಚಿ ಗಿಲಿಗಿಲಿ. ಅದರಾಗ ಮನಸ್ಸಾರೆ ಪ್ರೀತಿಸಿದಂತಹ ಗಿಲ್ಲಿ ನಟ ಇವತ್ತು ಯಾದಗಿರಿಗೆ ಬಂದುಬಿಟ್ಟನ ಅಂತಪ್ಪ ಅಂತ. ನಮ್ಮ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಅಂದ್ರೆ ಒಂದೇ, ಕಲ್ಯಾಣ ಕರ್ನಾಟಕ ಅಂದ್ರೆ ಒಂದೇ, ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಅಷ್ಟೇ. ಬಟ್ ನಮ್ಮ ಪ್ರೀತಿಗೆ, ನಮ್ಮ ವಿಶ್ವಾಸ, ನಮ್ಮ ಜನಗಳ ಮನಸ್ಸು ಹೆಂಗಪ್ಪ ಅಂತಂದ್ರೆ, ಒಂದು ಸರಿ ನಂಬಿದೀವಪ್ಪ ಅಂತ ನಾವು ಜೀವಕ್ಕೆ ಜೀವ ಹೋಗಲಿ, ಮನೆಗೆ ಹೋಗಲಿ, ಹೊಲಕ್ಕೆ ಹೊಲ ಹೋಗಲಿ, ರೊಕ್ಕದ ಮೇಲೆ ರೊಕ್ಕ ಹೋಗಲಿ, ಲೆಕ್ಕದ ಮೇಲೆ ಲೆಕ್ಕ ಹೋಗಲಿ, ತೆರಿಗೆ ಕಿಡಿಸ್ಕೊಳಕ್ಕೆ ಹೋಗಂಗಿಲ್ಲ. ಒಟ್ಟು ನಮ್ಮ ಹುಲಿ, ನಮ್ಮ ಹುಡುಗ, ನಮ್ಮ ಮನೆ ಹುಡುಗ ಅನ್ನೋವಂಥ ರೇಂಜಿಗೆ ಮನಸ್ಸನ್ನು ಕೊಟ್ಟು ಬಿಟ್ಟಿರ್ತೀವಿ. ಸೊ ಆ ರೇಂಜಿಗೆ ಇವತ್ತು ಗಿಲ್ಲಿಗೆ ಪ್ರೀತಿ ಕೊಟ್ಟಿದ್ದು ನೋಡಿ ಎಲ್ಲ ಜಡ ಅಭಿಮಾನಿಗಳಂತೂ ಎಷ್ಟು ಖುಷಿಯಾಗ್ಯಾರ. ನಿನ್ನ ಕೋಡೆ ಬಿಸಿಲು ನೋಡಿದ್ರೆ ಮುಗುಳೇರಂಗೆ ಬಿಸಿಲು ಐತೆ, ಕೆಳಗ ಮ್ಯಾಗ ನೀರು ಬರಕೈತವ. ಆದರೂ ಗಿಲ್ಲಿನ ನೋಡೋಕೆ ಜನ ಅಷ್ಟು ಜನಸಾಗರದೊಳಗೆ ನಿಂತು ಬಿಟ್ಟೈತೆ. ಒಂದು ಪ್ಯಾಕೆಟ್ ನೀರು ಕುಡಿದ್ನಿ ಅಂದ್ರೆ ನೀರು ಸಿಗುವಲ್ತ ಅಷ್ಟು ಜನ ಬೆರ್ತು ಬಿಟ್ಟೈತೆ. ಅದು ಬಸ್ ಸ್ಟ್ಯಾಂಡ್ ಬಗಲಾಗೈತೆ ಅಂಗಡಿ. ಸೊ ಬಟ್ಟೆ ಅಂಗಡಿ ಓಪನಿಂಗ್ ಗಿಲ್ಲಿ ಬಂದ. ನಾ ಸಣ್ಣ ಕ್ರೇಜ್ ಇಲ್ಲ, ಅದ್ರ ಬಗ್ಗೆ ಏನು ಮಾತಾಡ್ತೀರಿ, ಏನು ಮಾತಾಡಬೇಡ. ಕರ್ನಾಟಕದೊಳಗೆ ಯಾವನಿಗಾರ ಅಷ್ಟು ಕ್ರೇಜ್ ಐತೆ ಅನ್ನೋ ವಿಚಾರಣೆ ಇಲ್ಲ, ಅಷ್ಟರ ಮಟ್ಟಿಗೆ ದೊಡ್ಡ ಕ್ರೇಜು. ಸೊ ನಾವೇನು ಭಾಳ ದೂರ ಇಲ್ಲ, ಯಾದಗಿರಿ ಇಲ್ಲೇ ನಮ್ಮ ಪಕ್ಕದಾಗೈತೆ, ನಮ್ಮದು ರಾಯಚೂರು. ನಿಮ್ಗೆ ಗೊತ್ತಾಗದಾಗಲೇ ನೋಡೋದ್ರೊಳಗೆ ಗೊತ್ತಾಗ್ಬಿಟ್ಟಿರ್ತದೆ. ನಮ್ಮ ಭಾಷೆ ಮಾತಾಡ್ತಾ ನಾವು ಗಿಲಿ ಮಾತಾಡ್ಬಿಡ್ತು ಅನ್ನೋ ಅಂತ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಹೆಚ್ಚು ಕಡೆ ಮಾತಾಡ್ತಿರ್ತೀವಿ. ಹೊಟ್ಟೆಗೆ ಹಾಕೊಂಬಿಟ್ರೆ ಫುಲ್ ಖುಷಿ. ನಮ್ಮ ಕಡೆ ಜನ ಏನಪ್ಪ ಅಂದ್ರೆ ಮನಸ್ಸು ಮಾಡಿ ಓಟ್ ಹಾಕಿ ಬಿಟ್ಟಾರ. ಗಿಲ್ಲಿ ಗೆದ್ದ. ನಾವು ಉತ್ತರ ಕರ್ನಾಟಕದವ್ರು ಭಾಳ ಮಂದಿ ಹೋಗ್ಯಾರೇನು ಬಿಗ್ ಬಾಸಿಗೆ ಗೊತ್ತಿಲ್ಲ, ಹೋದ್ರೂ ಕೂಡ ಗಿಲ್ಲಿಗೆ ಅಭಿಮಾನ ಭಾಳ ಇಟ್ಟುಬಿಟ್ಟಿವಿ. ಸೊ ಆತನಿಗೆ ಪ್ರೀತಿ ಭಾಳ ಕೊಟ್ಟಿವಿ, ಮನಸ್ಸು ಭಾಳ ಕೊಟ್ಟಿವಿ, ಓಟು ಕೊಟ್ಟಿವಿ, ಮನೆತನ ಕೊಟ್ಟಿವಿ, ಎಲ್ಲ ಗೌರವ ಕೊಟ್ಟು ಪ್ರೀತಿ ಕೊಟ್ಟು ಬಿಟ್ಟಾರೆ. ಸೊ ಹಂಗಾಗಿ ಇವತ್ತೇನು ಗಿಲ್ಲಿ ಎಲ್ಲಿ ಹೋದ್ರೂ ಕ್ರೇಜ್ ಇರುವಂಥದ್ದು ನೀವು ಈಗ ಆಲ್ರೆಡಿ ನೋಡಿಬಿಟ್ಟಿರಿ. ಆದ್ರೆ ನಮ್ಮ ಕರ್ನಾಟಕಕ್ಕೆ ಬಂದಾಗ, ನಮ್ಮ ಉತ್ತರ ಕರ್ನಾಟಕದೊಳಗೆ ಬಂದಾಗ ಮಾತ್ರ ಜನ ಅದಕ್ಕಿಂತ ಹೆಚ್ಚು ಪ್ರೀತಿ ಕೊಡ್ತಾರೆ. ಈ ಪೊಲೀಸರಿಗಂತೂ ತಲೆ ಕೆಟ್ಟು ಗೊಬ್ಬರ ಆಗಿ ಹೋಗ್ಬಿಟ್ಟದ. ಅಲ್ಲೇ ನಿಮ್ಮವ್ರು ಏನು ಸಾಧನೆ ಮಾಡ್ಯಾನ, ಇಲ್ಲೇ ಕೂಡ ನಾವು ಬೆಳತಾನ ಓದಿಕೇಶಿ ಕುಂತ್ಕೊಂಡು DCP ACP ಆಗಿ ಪೊಲೀಸ್ ಆಗಿವಿ. ನಮ್ಮನ್ನು ಒಬ್ಬ ಸೋಳೆ ಮಕ್ಕಳು ಕೇಳೋರಿಲ್ಲ, ಏನು ತೊರಗೆ ಸೋಳೆ ಮಕ್ಕಳು ಇದ್ರೆ ನಮಗೆ ಮನಸ್ಸಿನಾಗ ಅನ್ಕೊಳಕತ್ತಿ ಬಿಟ್ರು. ಆ ರೇಂಜಿಗೆ ಜನ ಬಿಡುವಳ್ರು. ಇಂತಿಂಥ ಬಾಡಿಗಾರ್ಡ್ ಬಂದ್ರೆ ಒಬ್ಬೊಬ್ಬರು 10 ಜನ ಒಗಿಬೋದು. ಆ ಬಾಡಿಗಾರ್ಡ್ ಕೂಡ ನಮ್ಮನ್ನು ಕಂಟ್ರೋಲ್ ಮಾಡೋದಾಗೋದಿಲ್ಲ. ನಮ್ಮದು ಅಂತಹ ಜನ, ನಮ್ಮದು ಉತ್ತರ ಕರ್ನಾಟಕ ಜನಪ್ಪ ಅಂತಂದ್ರೆ ಉಸಿರು ಬಂದಾದರೂ ಹೆಸರು ಹೇಳೋದು ಬಿಡಂಗಿಲ್ಲ ಅಂತ. ಉಸಿರು ಒಳಗೆ ಬಂದು ಆಗಿರ್ತದೆ, ಎಲ್ಲ ಕೆಳಗ ಮ್ಯಾಗ ನೀರು ಬಂದು ನಮಗೆ ಉಸಿರು ಬಂದಾಗಿ ಹೋಗಿರ್ತದೆ. ಆದರೆ ನಮ್ಮ ಮುಂದೆ ನಿಂತ ನಮ್ಮ ಅಭಿಮಾನಿ, ನಾವು ದೇವರು ಅಂತ ಕರಿದೀವಿ, ನಾವು ಬಾಸ್ ಅಂತ ಕರಿದೀವಿ, ನಮ್ಮ ಹುಲಿ ಅದೆಲ್ಲ ಆತನ ಹೆಸರು ಹೇಳೋದು ಬಿಡಂಗಿಲ್ಲ ಅವು. ಸೊ ಅಂಥ ಮಂದಿ ನಾವು. ಲುಂಗಿಗೆ ಲುಂಗಿ ಹರಿದೋಗ್ಯವ, ಚಡ್ಡಿಗೆ ಚಡ್ಡಿ ಹರಿದೋಗ್ಯವ, ಯಾರು ಮೊಬೈಲ್ ಯಾರು ತಗೊಂಡಾರ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಜನ ಹುಚ್ಚೆದ್ದು ಕುಣಿದು ಗಿಲ್ಲಿ 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 ಅಂತ ಅರ್ಸಕತ್ತಿ ಬಿಟ್ಟವ. ಗಿಲ್ಲಿಗೆ ಜೈ ಅನ್ನಕತ್ತಿ ಬಿಟ್ಟಾರ. ಅಂದರೆ ಬಟ್ಟೆ ಅಂಗಡಿ ಓಪನಿಗೆ ಬಂದಾನ ಅನ್ನೋ ಗೊತ್ತಿಲ್ಲ, ಏನು ಉತ್ತರ ಕರ್ನಾಟಕ ಜನ ನೋಡಕ್ಕೆ ಬಂದಾನ ಗೊತ್ತಿಲ್ಲ. ಇವಕ್ಕೆ ನಮ್ಮ ಮನೆಗೆ ಬಂದಾನನ್ನ ಫೀಲ್ ಬಂದ್ಬಿಟ್ಟೈತೆ. ಅಷ್ಟರ ಮಟ್ಟಿಗೆ ಗಿಲ್ಲಿ 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 ಅನ್ನಕತ್ತಿ ಬಿಟ್ರೆ ಮಾತಾಡೋಕೆ ಕೂಡ ಸಮಯ ಕೊಡಬಾರ್ರು. ಆದರೂ ಕೂಡ ಗಿಲ್ಲಿ ಮಾತಾಡ್ತಾ ಜನ ಎಬ್ಬಿಸಿ ಎತ್ತಿ ಒಗೆದ್ಬಿಟ್ರತ್ತಾಗ. ಅಂದ್ರೆ ನಮ್ಮ ಮನುಷ್ಯರು ಹೆಂಗಪ್ಪ ಅಂತಂದ್ರೆ ಪ್ರೀತಿ ಅಷ್ಟರ ಮಟ್ಟಿಗೆ ಕೊಟ್ಟಿರಪ್ಪ ಅಂತಂದ್ರೆ, ಒಂದು ಉದಾಹರಣೆ ಕಾಮಿಡಿ ವಿಚಾರ ಕೇಳಬೇಕಪ್ಪ. ನಮ್ಮ ಮಂದಿ ಹೆಂಗಪ್ಪ ಪೂರಾ ಪ್ರೀತಿ ಹೆಚ್ಚಿಗೆ ಕೊಟ್ಟಿರಪ್ಪ ಅಂತಂದ್ರೆ, ಹೌದು ಹುಲಿಯ ಅಂದ್ಬಿಟ್ರೆ ಸುಡು ಸಾಂಬಾರು ತಗೊಂಡು ಕೆಳಗೆ ಹಾಕ್ಯಂಬಿಡ್ತೀವಿ ನಾವು. ಸೊ ಅಷ್ಟರ ಮಟ್ಟಿಗೆ ನಮ್ಮ ಪ್ರೀತಿ ಹಂಗಿರ್ತದೆ. ಮನಸ್ಪೂರ್ವಕವಾದಂಥ ಪ್ರೀತಿ, ಯಾರಿಗೇನು ಕಡಿಮೆ ಮಾಡಲಾರ್ದಂಥ ಪ್ರೀತಿ ಅದು. ಒಂದು ವೇಳೆ ನಮ್ಮ ಮನೆಗೆ ಬಂದಾನಪ್ಪ ಅಂದ್ರೆ ನಮ್ಮ ಆಸ್ತಿ ಮಾರ್ರ ಅವನಿಗೆ ಊಟಕ್ಕೆ ಉಪಚಾರ ಮಾಡುವಂಥ ಮಂದಿ ನಾವು. ಸೊ ಅಂಥ ಜನದೊಳಗೆ ಇಷ್ಟು ಪ್ರೀತಿ, ಕರ್ನಾಟಕದ ಪ್ರೀತಿಯನ್ನು ಗೆದ್ದಂಥ ಗಿಲ್ಲಿ ನಟ ಬಂದಾನಪ್ಪ ಅಂದ್ರೆ ಇನ್ನು ಎಷ್ಟು ಕ್ರೇಜ್ ಇರಬೇಡ. ಬಸ್ ಸ್ಟ್ಯಾಂಡಿಗೆ ಹೋಗೋಕೆ ದಾರಿಲ್ಲ, ಜನಕ್ಕೆ ಒಟ್ಟು ತಿಳಿವಲ್ತಾಗಿದೆ, ಯಾರು ಬಂದಾರಂಬ ನೋಡೋಕೆ ಕೂಡ ಕಣ್ಣು ಸಿಗುವಲ್ವು. ಅಷ್ಟರ ಮಟ್ಟಿಗೆ ಇನ್ನು ಅಂಗಡಿಯಾಗ ಹೋಗಿ ಒಳಗೆ ಹೇಳ್ತಾನೆ, ಪಾಪ ಇಷ್ಟು ಬಿಸಿಲೊಳಗೆ ಏನು ಮಳೆ ಇದ್ರೂ ಏನು ಬಿಸಿಲಿದ್ರು ನಿಮ್ಮ ಉತ್ತರ ಕರ್ನಾಟಕ ಜನದ ಪ್ರೀತಿ ನನಗೆ ಭಾಳ ಗೊತ್ತದ. ನಿಮ್ಮ ಪ್ರೀತಿ ನನಗೆ ಇಷ್ಟು ಭಾಳ ವಿಶ್ವಾಸವನ್ನು ತಂದದ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ನಿಮ್ಮ ಮೇಲೆ ಭಾಳ ಪ್ರೀತಿ ಐತೆ ಅಂದ್ಬಿಟ್ಟ. ಟಕರ ಟಮಟೆ ಏಟು ಉತ್ತರ ಕರ್ನಾಟಕ ಅಲ್ಟಿಮೇಟ್ ಅಂತ ಡೈಲಾಗ್ ಹೊಡೆದ್ಬಿಟ್ಟ. ಕ್ಯಾಕೆ ಹೊಡಿತಾರ, ಜೈಕಾರ ಹಾಕ್ತಾರ. ಅದ್ರ ಸುದ್ದಿ ಏನು ಕೇಳ್ತೀರಿ? ಅಬ್ಬಬ್ಬಬ್ಬಬ್ಬಬ್ಬಬ್ಬ ಆ ರೇಂಜಿಗೆ ಆತನ ಆರ್ಭಟ ನಡೆದ್ಬಿಟ್ಟೈತೆ. ಏನಿನ ಕೋಡೆ ವಿಶ್ವಕಪ್ ಗೆದ್ದೈತೆ ನಿನ್ನೆ, ಆದರೂ ಅಷ್ಟು ಕ್ರೇಜ್ ಐತೆ. ಅದ್ರದ್ದು ಇದಕ್ಕಿಂತ ಡಬಲ್ ಕ್ರೇಜ್ ಇದ್ರು ಕೂಡ ಗಿಲ್ಲಿ ಕ್ರೇಜ್ ಏನು ಕಡಿಮೆ ಇಲ್ಲ ಕರ್ನಾಟಕದೊಳಗೆ. ಉತ್ತರ ಕರ್ನಾಟಕದೊಳಗೆ ಇವತ್ತು ಗಿಲ್ಲಿದೆ ಆರ್ಭಟ. ನಿನ್ನೆ ಇಡೀ ಪ್ರಪಂಚಾದ್ಯಂತ ಇಂಡಿಯಾದವ್ರು ಆರ್ಭಟ ಆಯ್ತಪ್ಪ. ಇವತ್ತು ಯಾದಗಿರಿ ಒಳಗೆ ಗಿಲ್ಲಿ ಆರ್ಭಟ. ಅಷ್ಟರ ಮಟ್ಟಿಗೆ ಗಿಲ್ಲಿ ಆರ್ಭಟ ಬಿಡಿಸ್ಬಿಟ್ಟಾನ. ಪೊಲೀಸರಿಗಂತೂ ಹೇಳೋಕ್ಕಾಗವಲ್ತು. ಇಲ್ಲ ಹೋಮ್ ಗಾರ್ಡ್ಸ್, ಅವ್ನು ಏನು ಬೌನ್ಸರ್ಸ್ ಬಂದಿರ್ತಾರಲ್ಲ, ಅವು ದೊಡ್ಡ ಆಳುಗಳು,
ಅವರಿಗೆಲೆ ಸರ್ಕಾರಲ್ಲೇ ತಿಕ್ಕೋಳಿ ಅಂತಾರೆ ಒಂದು ವಿಡಿಯೋದಾಗ. ಏನು ಮಾತಾಡೋಣ ಹೇಳಿ, ಸರ್ಕಾರ ನಿಮ್ಮ ಮೌನ್ ಬಿಡಿಕೆ ಅಂದ್ಬಿಡ್ತಾರೆ, ಹೆಚ್ಚು ಕಡಿಮೆ ಮಾತಾಡಿದ್ರೆ ಏನು ಮಾಡಕ್ಕೆ ಬರಂಗಿಲ್ಲ. ಯಾಕಪ್ಪ ಗಿಲ್ಲಿ ನೋಡ್ಬೇಕಂತ ಕಷ್ಟಪಟ್ಟು ಬಂದಾರ, ಒಂದು ಪ್ಯಾಕೆಟ್ ನೀರು ಸಿಗುವಲ್ಲ, ಹೊರಗೆ ಹೋಗ್ತೀನಿ ಅಂದ್ರೆ ದಾರಿ ಸಿಗುವಲ್ತು. ಅಷ್ಟರ ಮಟ್ಟಿಗೆ ಟ್ರಾಫಿಕ್ ತೊಗೊಂಬಂದ್ಬಿಟ್ಟವು, ಟ್ಯಾಕ್ಟ್ರಿ ತೊಗೊಂಡು ಬಂದ್ಬಿಟ್ಟವ, ಆಟೋ ತಗೊಂಡು ಬಂದ್ಬಿಟ್ಟವು ನೋಡಕ್ಕೆ. ಏನು ಮಾತು ಸುದ್ದಿ ಹೆಂಗೆ ಗೊತ್ತಾಯ್ತು ಗೊತ್ತಿಲ್ಲ, ಒಟ್ಟು ಜನ ಕಲ್ತಾರ, ಈ ರೇಂಜಿಗೆ ಕಲ್ತಾರ ಜನ. ನೀನು ಕೋಡಿ ಅದ್ರ ಬಗ್ಗೆ ಮಾತಾಡಬಾರ್ದಪ್ಪ ಬಾಬಾ. ಆದರೂ ಕೂಡ ಗಿಲ್ಲಿ ಸಣ್ಣ ಪಟ್ಟಿ ಪುಣ್ಯ ಮಾಡಿಲ್ಲ. ನಮ್ಮ ಜನ ಅಷ್ಟು ಸುಲಭ ಯಾರಿಗೆ ಪ್ರೀತಿ ಕೊಡಂಗಿಲ್ಲ, ಯಾರ್ಯಾರಿಗೆ ಪ್ರೀತಿ ಕೊಡಂಗಿಲ್ಲ. ಯಾರ್ದು ಯಾವಂದೇನಲ್ಲಿ ನನ್ನ ಮನೆಗೆ ನಾನು ರೊಟ್ಟಿ ಖಾರ ಪುಡಿ ತಿಂದ್ರೆ ಚಿಂತಿಲ್ಲ, ನಾನು ಅಡ್ಡ ನಮ್ಮ ಮಂದಿ ಯಾವನಿಗೆ ಮುಲಾಜಿಲ್ಲ. ನಮ್ಮ ಎಂತೆಂಥ ರಾಜಕಾರಣಿಗಳು ನಮ್ಮ ಕಡೆ ಬಂದು ತಲೆ ಕೆಡಿಸ್ಕೊಳಕ್ಕೆ ಹೋಗಂಗಿಲ್ಲ. ಏನಪ್ಪ ಸಣ್ಣ ಪುಟ್ಟ ಪರಿಚಿತರು ಹೋಗ್ತಾರೆ, ಆ ಪಕ್ಷದವ್ರು ಹೋಗ್ತಾರೆ ಅಷ್ಟೇ. ಈ ಸಿನಿಮಾ ನಟರು ಯಾರು ಬರಬೇಕು, ದರ್ಶನ ಬರಬೇಕು, ಸುದೀಪ್ ಬಂದರೆ ಎಬ್ಬಿಸಿ ಎತ್ತಿ ಹೋಗುವಷ್ಟು ಎಣ್ಣೆ ಪಣ್ಣೆ ಹಾಕಿ ನಿಂತುಬಿಟ್ಟು ತಯಾರಾಗಿ ಯಾರನ್ನ ಹೋಗಿದ್ರು ಆ ಎಣ್ಣೆ ಏಟಿಗೆ ಯಾಕಡೆ ಹೋಗಲಾರ್ದಂಗೆ ಗಟ್ಟಿ ಹಿಡ್ಕೊಂಡು ನಿಂತು ಬಿಡ್ತಾರೆ ಕಂಬ. ಸೊ ಅಂಥ ಮಂದಿ ನಮ್ಮದು. ಸೊ ಇವತ್ತು ಗಿಲ್ಲಿ ಬಂದಾನಂದ್ರೂ ಅವರು ಬಂದಾರ ನಮ್ಮ ಜನ ಅಂತಂದ್ರೆ ಆಯ್ತು, ಗಿಲ್ಲಿಗೆ ಇವತ್ತಿನಿಂದ ಸೋಲಲ್ಲ ಅಂತ ತಿಳ್ಕೊಂಬಿಡ್ರಿ. ಆತನ ಗೆಲುವು ಇನ್ನು ಮುಂದೆ ಖಚಿತ, ಬರೆದಿಟ್ಕೊಂಬಿಡ್ರಿ, ಗಿಲ್ಲಿ ಗೆಲುವು ಖಚಿತ. ಇದು ಯಾಕಪ್ಪ ಅಂದ್ರೆ ನಮ್ಮ ಇದು ನಿಸ್ವಾರ್ಥ ಭಾವಗಳು ನಮ್ಮವು. ನಾವು ಕುಡಿದು ಹೊರಗೆ ಮಕ್ಕಂಡು ಎದ್ದಾಡಿದ್ರೆ ಚಿಂತಿಲ್ಲ ನಮಗೆ, ನಾವು ಆರೈಸುವಂಥ, ನಾವು ಗೆಲ್ಲಿಸಿರುವಂಥ ಹುಡುಗ ಬೇಸಿರ್ಬೇಕಮ್ಮ ಮಂದಿ ನಾವು. ಸೊ ಹಂಗಾಗಿ ಗಿಲ್ಲಿಗೂ ಗೊತ್ತಾಗ್ಬಿಟ್ಟದ ಉತ್ತರ ಕರ್ನಾಟಕ ಗತ್ತು. ಅದಕ್ಕೋಸ್ಕರ ಗಿಲ್ಲಿ ಕೂಡ ಹೇಳ್ತಾನ, ನೀವು ಉತ್ತರ ಕರ್ನಾಟಕ ಮಂದಿ ಭಾಳ ಪ್ರೀತಿ ಕೊಡುವಂಥ ಮಂದಿ, ನಿಮ್ಮಲ್ಲಿ ಯಾವುದೇ ಕಲಾವಿದರಿಗೆ ಯಾವುದೇ ಕೊರತೆ ಇಲ್ಲ, ಅಷ್ಟು ಪ್ರೀತಿ ಕೊಡ್ತೀರಿ, ಅಷ್ಟು ಅಭಿಮಾನ ಇಟ್ಟಿರಿ. ನಿಮ್ಮ ಪ್ರೀತಿಗೆ ನಾವು ಯಾವತ್ತೂ ಕೂಡ ಭಾಳ ಚಿರ ನೋಡಿ, ನಿಮ್ಮ ಪ್ರೀತಿಯನ್ನು ಯಾವತ್ತೂ ಕೂಡ ನಾವು ತೀರ್ಸೋಕ್ಕಾಗೋದಿಲ್ಲ ಎನ್ನುವಂಥ ಮಾತನಾಡ್ತಾನ. ಸೊ ಅದ್ಭುತವಾಗಿರುವಂಥ ಮಾತುಗಳಾಡ್ಯಾನ. ಅಲ್ಲಿ ನಿಂತಾರ ಕೇಳವಲ್ರಿ, ಸ್ಟೇಜ್ ಏರಿ ಬಿಡ್ತಾರೆ. 10 ನಿಮಿಷ ಲೇಟ್ ಆಗಿದ್ದು ಸ್ಟೇಜ್ ಕೂಡ ಮುರೇ ಬಡ್ದು ಬಿಡ್ತಾರೆ ನೋಡಿ. ಅಷ್ಟರ ಮಟ್ಟಿಗೆ ನಂಬು ಜನ. ಅವು ಏನು ಮಾಡಿರಿ, ಅವು ಸಜ್ಜೆ ರೊಟ್ಟಿ, ಪುಂಡೆ ಪಲ್ಯ, ಜೋಳದ ರೊಟ್ಟಿ, ಬದನೆಕಾಯಿ ಉಂಡು ಮಂದಿ ನಾವು ಹೊಡೆದು ಬಿಟ್ಟಾರ. ಬಿಸಿಲೊಳಗೆ ನೀರು ಅಡಿಕೆ ಆಗೈತಿ. ಆ ಗಿಲ್ಲಿಗಂತೂ ಜಗನೇ ಸಿಗುವಲ್ತು ಓಡಾಡಕ್ಕೆ. ಅಷ್ಟರ ಮಟ್ಟಿಗೆ ಅಲ್ಲಿ ಬಾಡಿ ಗಾರ್ಡ್ಸ್ ಬಂದರೂ ಕೂಡ ಲೆಕ್ಕಿಲ್ಲ ನಮ್ಮ ಮಂದಿಗೆ. ಅಂಥ ಪ್ರೀತಿಯನ್ನು ಕೊಟ್ಟು ಬಿಟ್ಟಿರ್ತಾವೆ ನಂಬು. ಕೊಡ ಕೈಲಿ ಪ್ರೀತಿ ಕೊಡ್ತಾವ, ಒಳ್ಳೆ ಇಸ್ಕೊಂಬೇಕಲ್ಲ. ಆದ್ರೆ ಆ ಪ್ರೀತಿ ಹೆಂಗೆ ಇರ್ತದಪ್ಪ ಅಂದ್ರೆ ನಾಳೆ ನೀನು ಬಂದು ಹೋಗ್ಬೇಕಾದ್ರೆ ಕಷ್ಟ ಆಗಿರ್ತೈತೆ. ಅಂಥ ಪ್ರೀತಿಯನ್ನು ಕೊಟ್ಟು ಬಿಟ್ಟಾರೆ. ಏನು ಆ ಬಟ್ಟೆ ಅಂಗಡಿ ಎಷ್ಟು ಜನ ಮುಕ್ಕಿ ಬಿದ್ದಾರಪ್ಪ ಅಂದ್ರೆ ಅದನ್ನು ಹೇಳಬಾರ್ದು ಪರಿಸ್ಥಿತಿ. ಅಲ್ಲಿ ನ್ಯೂಸ್ನವ್ರು ಹೋಗಿ ಕಾವ್ಯಾಗ ನಿಮ್ಗೆ ಲವ್ ಐತೆ ಅಂತ ಮದುವೆ ಹಾಕಿರನ್ನಂತ ಕೇಳ್ತಾವೆ. ಇವಕ್ಕೆ ದಳ ಬಡ್ದು ಬಿಡ್ತೀವಿ. ಅಲ್ಲೋ ನೀನು ಶಾಣೆ ನಿಂಬುದು ನೀವು ನೋಡ್ಕೇರಿ ಮರ. ಅಷ್ಟು ಜನದಲ್ಲಿ ನಿಮ್ಮನ್ನು ಯಾರು ಬಿಟ್ಟಾರನ್ನ ತಿಳಿಯಾರ್ದಂಗೆ ಆಗ್ಬಿಟ್ಟದೆ. ಹೆಚ್ಚು ಕಡಿಮೆ ನಮ್ಮನ್ನು ತಲೆ ಕೆಟ್ಟರೆ ನ್ಯೂಸ್ನವ್ರು ನೋಡಿ ಎತ್ತಿ ಹೊರಗೆ ಹೋಗ್ಬಿಡ್ತಾರೆ. ಅತ್ತಾಗ ಒಬ್ಬರ ಮೇಲೆ ಒಬ್ರು ಹಂಗೆ ಒಕ್ಕಂತ ಹೋಗಿಬಿಡ್ತಾರೆ. ಅಂಥ ಮಂದಿ ನಿಮ್ಮ ನ್ಯೂಸ್ನವ್ರು ಮತ್ತೆ ತಲೆ ಕೆಡ್ಸೋಕೆ ಹೋಗ್ಬಿಟ್ರೆ. ಆ ಸಂದರ್ಭದೊಳಗೆ ಹೊಸ ವಿಷಯ ಏನಪ್ಪ ಅಂದ್ರೆ ಅಲ್ಲಿ ಕೂಡ ಗಿಲ್ಲಿಗೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಭಾಳ ದರ್ಶನ ಅಭಿಮಾನಿಗಳಿದ್ದಾರೆ. ದರ್ಶನ ಅಭಿಮಾನಿಗಳು ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಇದ್ದಾರೆ. ಆದ್ರೆ ನಮ್ಮ ಉತ್ತರ ಕರ್ನಾಟಕದ ದರ್ಶನ ಅಭಿಮಾನಿಗಳು ಕೂಡ ಅಬ್ಬರವಾಗಿರ್ತಕ್ಕಂಥ ಅಭಿಮಾನ ಐತೆ. ಸೊ ಆ ಸಂದರ್ಭದೊಳಗೆ ಗಿಲ್ಲಿ ಮಾತಾಡ್ತಿರ್ತಾನೆ, ಆತಗೂ ಕೂಡ ದರ್ಶನ್ ಅವರ ಫೋಟೋ ಕೊಟ್ಟು ಬಿಡ್ತಾರೆ. ಹಿಂಗೆ ತೋರಿಸ್ತಾನೆ, ಜೈಕಾರ ಆಗಿಬಿಡ್ತಾರೆ. ಜೈ ಡಿ ಬಾಸ್ ಅಂದ್ಬಿಡ್ತಾವೆ, ಅದ್ರ ಜೊತೆಗೆ ಜೈ ಗಿಲ್ಲಿ ಬಾಸ್ ಅಂದ್ಬಿಡ್ತಾವೆ. ಬಾಬಾ ದೊಡ್ಡ ರೇಂಜ್ಗಪ್ಪ ನೀನು ಕೋಡೆ. ಆದರೆ ಗಿಲ್ಲಿದು ಏನು ಸಣ್ಣವಲ್ಲ, ಎಲ್ಲಿ ಹೋದ್ರೂ ಏನವ ಮುಗಿದೈತಿಲ್ಲ ನಂಗೆ ಆಗ್ಬಿಟ್ಟತ್ ನನಗೆ. ಇನ್ನು ನಾಳೆಗೆ ಹುಬ್ಳಿಗೆ ಹೊಂಟಾನ, ಹುಬ್ಳಿಗೆ ಹೆಂಗೆ ಇರ್ತೈತೆ ಗೊತ್ತಿಲ್ಲ. ಅಲ್ಲಿಯೂ ಕೂಡ ದೊಡ್ಡ ಕ್ರೇಜ್ ಇರ್ಬೋದು. ಯಾಕಂದ್ರೆ ಅದು ಕೂಡ ನಮ್ಮ ಉತ್ತರ ಕರ್ನಾಟಕ, ಅಲ್ಲಿ ಕೂಡ ಜನನೂ ಬಿಡಂಗಿಲ್ಲ. ಒಂದು ಸಾರಿ ಪ್ರೀತಿ ಕೊಟ್ಟ ಮ್ಯಾಗ ಹೊರಗೆ ತೆಗಿಯುವಂಥ ಮಂದಿನೇ ಅಲ್ಲ ನಮ್ಮ ಮಂದಿ. ಆದರೆ ಈತನಿಗೆ ಏನು ಭಾಳ ದೊಡ್ಡ ಹೆಸರು ಹೊಂಟೈತಿ. ಇದಂತೂ ಇಲ್ಲಿಂದಂತ ನಿಶ್ಚಿತ, ಆತ ಗೆಲುವು ನಿಶ್ಚಿತ. ಇಷ್ಟು ಪ್ರೀತಿ ಸಿಕ್ಕಿದ್ದಂತೂ ನಾನು ನಮ್ಮ ಕಡೆ ಭಾಗದೊಳಗೆ ಭಾಳ ಕಷ್ಟ ಕಾಮಿಡಿಯನ್ಸಿಗೆ. ಆದರೂ ಸಿಕ್ಕತ್ತಪ್ಪ ಅಂದ್ರೆ ಆತ ಗೆಲುವು ಖಚಿತ. ಗಿಲ್ಲಿಗೆ ಶುಭವಾಗಲಿ. ಈ ಪ್ರೀತಿ ಹಿಂಗೆ ಉಳಿಸ್ಕೊಂಡು ಹೋಗೋ. ನಮ್ಮ ಉತ್ತರ ಕರ್ನಾಟಕ ಜನತೆ ಯಾವತ್ತಿಗೂ ನಿನಗೆ ಅಭಿಮಾನಿಯಾಗಿ ಇದ್ದೇ ಇರ್ತಾರೆ. ಅವರ ಪ್ರೀತಿ ಯಾವತ್ತಿಗೂ ಕೂಡ ಹೋಗೋದಿಲ್ಲ ಅಂತ ಹೇಳ್ತಾ ಶುಭವಾಗಲಿ ಗಿಲ್ಲಿ. ಧನ್ಯವಾದಗಳು.